ಹಾಯ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಮಟನ್ ಮಸಾಲ ಮಾಡುವ ರೆಸಿಪಿಯನ್ನು ತಿಳಿದುಕೊಳ್ಳುವ. ಮಟನ್ ಮಸಾಲ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಹೀಗಿವೆ: 1 ಟೀ ಸ್ಪೂನ್ ಜೀರಾ ಸೀಡ್ಸ್ ಜೀರಿಗೆ, 2 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪೌಡರ್, 1 ಟೀ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, ಇದರ ಕಲರ್ ಒಳ್ಳೆ ಬರ್ತದೆ, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಇಂಚಿನಷ್ಟು ಶುಂಠಿಯನ್ನು ನಾನು ಜಜ್ಜಿ ಇಟ್ಕೊಂಡಿದ್ದೇನೆ, 9 ಬೆಳ್ಳುಳ್ಳಿಯನ್ನು ಸಹ ಇಲ್ಲಿ ನಾನು ಜಜ್ಜಿ ಇಟ್ಕೊಂಡಿದ್ದೇನೆ, ಚಿಟಕಿಯಷ್ಟು ಅರಸಿನ ಪೌಡರ್, 1 ಟೀ ಸ್ಪೂನ್ ಪೆಪ್ಪರ್ ಕ್ರಶ್ ಮಾಡಿ ಹಾಕ್ತೇನೆ, ಅಥವಾ ಪೆಪ್ಪರ್ ಪೌಡರ್ ಸಹ, ಕರಿಮೆಣಸು ಪೌಡರ್ ಸಹ ನೀವು ಯೂಸ್ ಮಾಡಬಹುದು, ಉಪ್ಪು ರುಚಿಗೆ ತಕ್ಕಷ್ಟು, 1 ಕಿಲೋ ಮಟನ್, 2 ಟೇಬಲ್ ಸ್ಪೂನ್ ಗೀ ತುಪ್ಪ, 3 ಗ್ರೀನ್ ಚಿಲ್ಲಿ ಹಸಿಮೆಣಸು, 1 ಇಂಚಿನಷ್ಟು ಶುಂಠಿ, ಇದನ್ನು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಉದ್ದಕ್ಕೆ ಸಣ್ಣ ಸಣ್ಣ, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 2 ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್ಸ್, ಅರ್ಧದಷ್ಟು ಲೆಮನ್, 2 ದೊಡ್ಡ ಈರುಳ್ಳಿಯನ್ನು ನಾನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೇನೆ, ಗ್ರೇಟ್ ಮಾಡಿ 4 ದೊಡ್ಡ ಟೊಮ್ಯಾಟೊನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ನಮಗೆ ಮಟನ್ ಮಸಾಲ ಮಾಡಲು ಬೇಕಾಗಿದೆ. ಈಗ ಇಲ್ಲಿ ನಾನು ಕುಕ್ಕರ್ ಬಿಸಿಗಿಟ್ಟಿದ್ದೇನೆ. ಆನಂತರ ಇದಕ್ಕೆ ತುಪ್ಪ, ತುಪ್ಪ ಬಿಸಿ ಆದ ನಂತರ ಜೀರಾ ಸೀಡ್ಸ್ ಜೀರಿಗೆ, ಅದನ್ನು ಸ್ವಲ್ಪ ನೀವು ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮ್ ಅಲ್ಲಿ. ಜೀರಿಗೆ ಫ್ರೈ ಆದ ನಂತರ ಇಲ್ಲಿ ಗ್ರೇಟ್ ಮಾಡಿ ತುರಿದಿಟ್ಕೊಂಡಂತ ಅನಿಯನ್ ಈರುಳ್ಳಿಯನ್ನು ಸೇರಿಸಿಕೊಳ್ಳುವ. ಈಗ ಇದನ್ನು ಮೀಡಿಯಂ ಹೀಟ್ ಅಲ್ಲಿ ಲೈಟ್ ಬ್ರೌನ್ ಆಗೋ ತನಕ ನಾವು ಫ್ರೈ ಮಾಡಬೇಕು ಈರುಳ್ಳಿಯನ್ನು. ಇದರ ಜೊತೆ ಉಪ್ಪು ಸೇರಿಸಿ, ಆಗ ಈರುಳ್ಳಿ ಬೇಗ ಫ್ರೈ ಆಗ್ತದೆ. ಈಗ ಇಲ್ಲಿ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿದೆ, ಲೈಟ್ ಬ್ರೌನ್ ಆಗಿದೆ, ಅದು ಕಲರ್ ಚೇಂಜ್ ಆಗಿದೆ. ಈಗ ನಾವು ಇದಕ್ಕೆ ಕ್ಲೀನ್ ಮಾಡಿಟ್ಕೊಂಡಂತಹ ಮಟನ್ ಅನ್ನು ಸೇರಿಸುವ. ಈಗ ನಾವು ಹೈ ಹೀಟ್ ಅಲ್ಲಿ ಇದನ್ನು 5 ಮಿನಿಟ್ಸ್ ಹೀಗೆ ಫ್ರೈ ಮಾಡಬೇಕು. ಓಪನ್ ಆಗಿ ಫ್ಲೇಮ್ ಹೈ ಇಟ್ಕೊಳ್ಳಿ. ಇದು ತುಪ್ಪ ಮತ್ತೆ ಈರುಳ್ಳಿಯಲ್ಲಿ ಫ್ರೈ ಆಗಬೇಕು. ಈಗ 5 ಮಿನಿಟ್ ಹೈ ಹೀಟ್ ಅಲ್ಲಿ ಫ್ರೈ ಆಗಿದೆ. ಅದೇ ರೀತಿ ನೀವು ಮೀಡಿಯಂ ಹೀಟ್ ಇಟ್ಕೊಂಡು ವಾಪಸ್ ನೀವು 5 ಮಿನಿಟ್ ಹೀಗೇನೆ ಫ್ರೈ ಮಾಡಿ. ಕಲರ್ ಚೇಂಜ್ ಆಗಿದೆ ಇಲ್ಲಿ. 5 ಮಿನಿಟ್ಸ್ ಆಗಿದೆ, ಮೀಡಿಯಂ ಹೀಟ್ ಅಲ್ಲಿ ಇದು ಫ್ರೈ ಆಗಿದೆ, ಕಲರ್ ಚೇಂಜ್ ಆಗಿದೆ ಇಲ್ಲಿ. ಈಗ ನಾವು ಇದಕ್ಕೆ ಕ್ರಶ್ ಮಾಡಿಟ್ಕೊಂಡಂತ ಶುಂಠಿ ಮತ್ತೆ ಬೆಳ್ಳುಳ್ಳಿ, ಗುದ್ದಿ ಇಟ್ಕೊಂಡಂತ ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನು ಸೇರಿಸಿಕೊಳ್ಳುವ. ಅದನ್ನು ಮೀಡಿಯಂ ಹೀಟ್ ಅಲ್ಲಿ 5 ಮಿನಿಟ್ ಹೀಗೇನೆ ಫ್ರೈ ಮಾಡಬೇಕು. ಈಗ ಇಲ್ಲಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಫ್ರೈ ಆಗಿದೆ. ಈಗ ನಾವು ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್ ಸೇರಿಸಿಕೊಳ್ಳುವ. ಅರಸಿನ ಟರ್ಮರಿಕ್, ಸ್ವಲ್ಪ ಪೆಪ್ಪರ್ ಪೌಡರ್, ಪೆಪ್ಪರ್ ಕ್ರಶ್ ಮಾಡಿ ಹಾಕ್ತಾ ಇದ್ದೇನೆ, 1 ಟೀ ಸ್ಪೂನ್ ಅಷ್ಟು. ನಿಮ್ಗೆ ನಾನಿಲ್ಲಿ ಮೀಡಿಯಂ ಸ್ಪೈಸಿ ಮಾಡ್ತಾ ಇದ್ದೇನೆ. ಒಂದು ವೇಳೆ ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಖಾರ ಜಾಸ್ತಿ ಯೂಸ್ ಮಾಡಿ. ಇದನ್ನು ಸಹ ನೀವು 3 ಮಿನಿಟ್ಸ್ ಹೀಗೇನೆ ಮೀಡಿಯಂ ಹೀಟ್ ಅಲ್ಲಿ ಸ್ವಲ್ಪ ಫ್ರೈ ಮಾಡಿ. ಮಸಾಲನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗಲಿ.
ಒಳ್ಳೆ ರೀತಿ ಕಲರ್ ಬಂದಿದೆ ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡೋದ್ರಿಂದ. ಈಗ ನಾವಿದಕ್ಕೆ ಟೊಮ್ಯಾಟೊ ಸೇರಿಸಿಕೊಳ್ಳುವ. ಈಗ ಇದನ್ನು ಸಹ ನೀವು ಮೀಡಿಯಂ ಹೀಟ್ ಅಲ್ಲಿ 5 ಮಿನಿಟ್ಸ್ ಇದೇ ರೀತಿ ಫ್ರೈ ಮಾಡಬೇಕು ಓಪನ್ ಆಗಿ. ಟೊಮ್ಯಾಟೊ ಓಪನ್ ಆಗಿ ಫ್ರೈ ಆಗಿದೆ. ಈಗ ನಾವು ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡು ವಾಪಸ್ ನಾವಿದನ್ನು ಬಾಯಿ ಮುಚ್ಚಿ 5 ಮಿನಿಟ್ಸ್ ಈಗ ಟೊಮ್ಯಾಟೊ ಮ್ಯಾಶ್ ಆಗ್ಲಿಕ್ಕೆ ಬಿಡುವ, ಸಾಫ್ಟ್ ಆಗ್ಲಿಕ್ಕೆ ಲೋ ಹೀಟ್ ಅಲ್ಲಿ. ಈಗ ಇಲ್ಲಿ 5 ಮಿನಿಟ್ಸ್ ಆಗಿದೆ, ಬಾಯಿ ತೆಗೆಯುವ. ಟೊಮ್ಯಾಟೊ ಒಳ್ಳೆ ರೀತಿ ಮ್ಯಾಶ್ ಆಗಿದೆ, ಅದು ಸಾಫ್ಟ್ ಆಗಿದೆ. ಈಗ ನಾವು ಇದಕ್ಕೆ ಒಂದು 500 ml ಅಷ್ಟು ಬಿಸಿ ನೀರು, ನಾನಿಲ್ಲಿ ಬಿಸಿ ನೀರು ಯೂಸ್ ಮಾಡ್ತೇನೆ ಯಾಕಂದ್ರೆ ಮಟನ್ ಆಲ್ರೆಡಿ ಬಿಸಿ ಉಂಟು. ಸೊ ಬಿಸಿ ನೀರು ಹಾಕೋದ್ರಿಂದ ಸಾಫ್ಟ್ ಆಗ್ತದೆ. ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಥಿಕ್ನೆಸ್ ಎಷ್ಟು ಬೇಕಂತ. ನಾನು 500 ml ಅಷ್ಟು ಇಲ್ಲಿ ನೀರು ಹಾಕೊಂಡೆ. ಉಪ್ಪು ಬೇಕಿದ್ರೆ ಈಗ ನೀವು ನೋಡ್ಕೊಂಡು ಹಾಕೊಳ್ಬಹುದು. ಈಗ ಇದನ್ನು ಒಳ್ಳೆ ರೀತಿ ಒಮ್ಮೆ ಮಿಕ್ಸ್ ಮಾಡಿ ಈಗ ಬಾಯಿ ಮುಚ್ಚಿ ನಾವು 4 ವಿಸಿಲ್ ಕೊಡುವ. ಈಗ ಇಲ್ಲಿ ನಮ್ದು 4 ವಿಸಿಲ್ ಆಗಿದ್ದು ತಂಡ ಆಗಿದೆ ಕುಕ್ಕರ್. ತಂಡಾದ ನಂತರ ಇದರ ಬಾಯಿ ತೆಗಿಬೇಕು. ಈಗ ನಾವು ಲೋ ಹೀಟ್ ಇಟ್ಕೊಂಡು ಕಸೂರಿ ಮೇಥಿ ಇದನ್ನು ಕೈಯಲ್ಲಿ ನೀವು ಸ್ವಲ್ಪ ಈ ರೀತಿ ಪೌಡರ್ ಮಾಡಿ ಹಾಕಿ. ಆನಂತರ ಗರಂ ಮಸಾಲಾ ಪೌಡರ್, ಶುಂಠಿ, ನಾವು ಈ ರೀತಿ ಕಟ್ ಮಾಡಿ ಇಟ್ಕೊಂಡಂತ ಶುಂಠಿ, ಮತ್ತೆ ಹಸಿಮೆಣಸು, ಆನಂತರ ಸ್ವಲ್ಪ ಲಿಂಬೆ ರಸ. ಇದನ್ನು ಸೇರಿಸಿ ಹೀಗೆ ಮಿಕ್ಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಹೀಗೆ ಓಪನ್ ಅಲ್ಲಿ ಮೀಡಿಯಂ ಹೀಟ್ ಅಲ್ಲಿ ಸ್ವಲ್ಪ ಬಾಯ್ಲ್ ಆಗಲಿ. ನೋಡ್ಬೋದು ಒಳ್ಳೆ ರೀತಿ ಗ್ರೇವಿ ಬಂದಿದೆ, ಥಿಕ್ ಗ್ರೇವಿ. ಈಗ ನಾವು ಇದಕ್ಕೆ ಮೇಲೆಯಿಂದ ಕೊರಿಯಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು ಹಾಕೊಳ್ಳುವ. ಟೂ ಮಿನಿಟ್ಸ್ ಇದಾದ್ರೆ ಸಾಕು, ಬಾಯ್ಲ್ ಆದ್ರೆ ಸಾಕು. ಅಲ್ಲಿಗೆ ನಮ್ದು ಮಟನ್ ಮಸಾಲಾ ರೆಡಿ. ನಮ್ಮ ಮಟನ್ ಮಸಾಲಾ ರೆಸಿಪಿ ರೆಡಿ ಆಗಿದೆ. ಇದು ತುಂಬಾನೇ ರುಚಿಯಾಗಿ ಬಂದಿದೆ ಇದು ಮಟನ್ ಮಸಾಲಾ. ನೀವು ಈ ರೆಸಿಪಿಯನ್ನು ಒಂದು ಸತಿ ಪ್ರಯತ್ನಿಸಿ, ಟೇಸ್ಟ್ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಕೊಡಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಕೊಡಿ. ಹಾಗೇನೆ ಯಾರಾದ್ರೂ ಹೊಸಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.